ಹಲೋ ಫ್ರೆಂಡ್ಸ್, ದಿಸ್ ಇಸ್ ರಾಹುಲ್ ಬಿಂಡಾಲ್. ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಂಡಾಲ್ ಎಜುಕೇಷನ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಕೌಂಟೆನ್ಸಿ ಸೆಕೆಂಡ್ PUC ಅಕೌಂಟೆನ್ಸಿ ಆಲ್ರೆಡಿ ಎಕ್ಸಾಮ್ ಬರ್ತಾ ಇದೆ, ಎಕ್ಸಾಮ್ ಹತ್ತಿರ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ 7ನೇ ತಾರೀಕು ಎಕ್ಸಾಮ್ ಇದೆ. ಇವತ್ತು 7ನೇ ತಾರೀಕು ಹಿಸ್ಟ್ರಿ ಇತ್ತು, ಈಗ ನೆಕ್ಸ್ಟ್ 9ನೇ ತಾರೀಕು ಎಕ್ಸಾಮ್ ಇದೆ. ಓಕೆ, ಅಕೌಂಟೆನ್ಸಿ ಎಕ್ಸಾಮ್ ಬಗ್ಗೆ ಥಿಯರಿ ಕ್ವೆಶನ್ ಕೊಡಿ ಅಂತ ಕೇಳ್ತಾ ಇದ್ರು. ಇಂಪಾರ್ಟೆಂಟ್ ಥಿಯರಿ ಕ್ವೆಶನ್ ಅನ್ನು ಕೊಡಿ ಅಂತ. 2 ಬುಕ್ ಇದೆ ಅಕೌಂಟೆನ್ಸಿ ಮೇಲೆ, ಭಾಗ 1 ಭಾಗ 2 ಬುಕ್ ಇದೆ. ಆ ಎರಡನ್ನೂ ತೆಗೆದುಕೊಂಡು ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಓಕೆ, 2 ಬುಕ್ಕಿನ ಎಲ್ಲ ಇಂಪಾರ್ಟೆಂಟ್ ಏನಿದೆ, MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಫಾರ್ಮುಲಾ, ಇಂಪಾರ್ಟೆಂಟ್ ಫಾರ್ಮುಲಾ, ನೀವು ಸಮ್ ಬಿಡಿಸುವಾಗ ಇಂಪಾರ್ಟೆಂಟ್ ಫಾರ್ಮುಲಾ ಮತ್ತು 2 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀಲಾಗಿದ್ದರೆ ಬೇಗ ವಿಡಿಯೋನ ಶುರು ಮಾಡೋಣ. ಲಿಟ್ರಲಿ ಎಲ್ಲ ಕ್ವೆಶನ್ ನೋಡ್ತಾ ಹೋಗಿ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೇನೆ. ಇವೇ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಇನ್ನೂ ಇದರಲ್ಲೇ ಫಿಲ್ಟರ್ ಮಾಡಿ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎಲ್ಲ ಇಂಪಾರ್ಟೆಂಟ್ ಕ್ವೆಶನನ್ನು ಓದ್ಬಿಡಿ, ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ 1 ವರ್ಡ್ ಇದೆ, ಟೈಮ್ ಇದೆ, ಇನ್ನೊಂದು 2 ದಿನ ಟೈಮ್ ಇದೆ, 1 ದಿನ ಟೈಮ್ ಇದೆ, ಏನೂ ಆಗಲ್ಲ. ಇದಿಷ್ಟನ್ನು ಓದ್ಕೊಳ್ಳಿ. ಇಲ್ಲಿರೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇಲ್ಲಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸ್ಟಾರ್ಟ್ ಆಗುತ್ತೆ, ನೋಡ್ಕೊಂಬಿಡಿ. ಇಲ್ಲಿವರೆಗೂ ಇದನ್ನು ಓದಬೇಡಿ, ಇಷ್ಟು ಕ್ವೆಶನ್ ಓದಬೇಡಿ. 1 ರಿಂದ 6 ಕ್ವೆಶನನ್ನು ಓದಬೇಡಿ. ಅದನ್ನು ರೆಡ್ಯೂಸ್ ಮಾಡಿದ್ದಾರೆ, ಚಾಪ್ಟರ್ನ ತೆಗೆದಿದ್ದಾರೆ. 7ರಿಂದ ಸ್ಟಾರ್ಟ್ ಮಾಡಿ, 7ರಿಂದ ಸ್ಟಾರ್ಟ್ ಮಾಡಿ. ಇವೆಲ್ಲ ಕ್ವೆಶನನ್ನು ನೋಡ್ತಾ ಹೋಗಿ. ಸ್ಯಾಕ್ರಿಫೈಸ್ ರೇಷಿಯೋ, ಓಕೆ, ಇವೆಲ್ಲ ನೋಡಿ ಇಂಪಾರ್ಟೆಂಟ್. ಗೇನ್ ರೇಷಿಯೋ, ಇದು ಸಹ ಇಂಪಾರ್ಟೆಂಟ್. ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ನೇ, ನೋಡ್ತಾ ಹೋಗಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತುಂಬ ಏನು ಜಾಸ್ತಿ ಏನಿಲ್ಲ, ಇವು ಜಸ್ಟ್ 1-2-3 ಗಂಟೆಯಲ್ಲಿ ಎಲ್ಲನೂ ನೀವು ಬೈಹಾಟ್ ಹಾಕಿ ಓದಿ ಮುಗಿಸ್ಬಿಡ್ತೀರ. ಅಷ್ಟೊಂದು ಹುಷಾರಿರ್ತೀರ, ನನಗೆ ಗೊತ್ತಿದೆ. ಜಸ್ಟ್ ಏನು ಹೆಸಿಟೇಟ್ ಆಗಬೇಡಿ. ಅಕೌಂಟೆನ್ಸಿ ಎಕ್ಸಾಮಲ್ಲಿ ಪ್ರತಿಯೊಂದು ಇದೇ ಇಂಪಾರ್ಟೆಂಟ್ ಅನ್ನೋ ಕೊಡೋಕೆ ಬರಲ್ಲ, ಆದರೆ ಸ್ವಲ್ಪ ಕ್ವೆಶನ್ಸ್ ಜಾಸ್ತಿ ಇರುತ್ತೆ ಅನ್ನೋಕ್ಕಷ್ಟೇ. ಆದರೆ ಇವನ್ನೆಲ್ಲ ಲಿಟ್ರಲಿ ಓದ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಯಾವ್ದು ಕೇಳ್ತಾರೆ ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹೀಗಾಗಿ ಕೊಟ್ಬಿಟ್ಟಿದ್ದೇನೆ, ನಾನು ಎಲ್ಲ ಕೊಟ್ಟಿದ್ದೇನೆ. ಈಗ 2 ಮಾರ್ಕ್ಸ್ ಕ್ವೆಶನ್, ಇಲ್ಲಿ 2 ಮಾರ್ಕ್ಸ್ ಕ್ವೆಶನ್ ಥಿಯರಿ, ಇಂಪಾರ್ಟೆಂಟ್ ಥಿಯರಿ ಅಂತ ಕೊಡಿ ಅಂತ ಇದ್ರು. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನನ್ನು ಕೊಡ್ತಾ ಇದ್ದೇನೆ. ಮೊದಲೆಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನು ಇರಲಿಲ್ಲ, ಈಗ ಥಿಯರಿ ಕ್ವೆಶನ್ ಮೊದಲಿತ್ತು, 2 ಅಂಕದ ಪ್ರಶ್ನೆ ಇತ್ತು. ಸೊ ಇವೆಲ್ಲ ವಾಟ್ ಆರ್ ದ ನಾನ್ ಟ್ರೇಡಿಂಗ್, ಇವೆಲ್ಲ ನೋಡ್ತಾ ಹೋಗಿ, ಇವೆಲ್ಲ ಆಪ್ಷನ್ಸ್. ಓಕೆ, ಸೊ ಇಲ್ಲೊಂದು ಏನಪ್ಪ ಅಂತಂದರೆ, ಈ 1 ರಿಂದ 8ನೇ ಇದನ್ನು ಓದಬೇಡಿ. ಇವೆಲ್ಲ 1 ರಿಂದ 8 ಕ್ವೆಶನನ್ನು ಓದಬೇಡಿ. 9ರಿಂದ ಸ್ಟಾರ್ಟ್ ಮಾಡಿ, 9ರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿ. ತುಂಬ ಅಕೌಂಟೆನ್ಸಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ, ನಿಮಗೆಲ್ಲ ಈಸಿ ಅನಿಸುತ್ತೆ. ಸೊ ಇವೆಲ್ಲ ಓದಿದ್ದು ನಿಮಗೆ ಕಷ್ಟನೇ ಅಲ್ಲ. ವಾಟ್ ಈಸ್ ದ ಗೇನ್ ರೇಷಿಯೋ ಆರ್ ಬೆನಿಫಿಟ್ ರೇಷಿಯೋ, ಇಂಪಾರ್ಟೆಂಟ್ ಕ್ವೆಶನ್ ಇದೆ. ಇವನ್ನೆಲ್ಲ ಲಿಟ್ರಲಿ ಓದ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ, ಎಲ್ಲ ರೀತಿಯ PDF ನೋಟ್ಸ್ ಅಲ್ಲಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಕಂಟೆಂಟ್, ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ನಾನು ಕೊಡ್ತಾ ಇರ್ತೇನೆ. ಇಲ್ಲಿವರೆಗೂ ಅಷ್ಟು ಓದಿ ಸಾಕು, ಇಲ್ಲಿವರೆಗೂ ಅಷ್ಟು ಓದಿ. ಈ ನೆಕ್ಸ್ಟ್ ಈ ಕ್ವೆಶನ್ ಬಿಟ್ಬಿಡಿ, ಏನು ಅವಶ್ಯಕತೆ ಇಲ್ಲ ಓದೋದು. ಇವನು ಸ್ವಲ್ಪ ಓದ್ಕೊಳ್ಳಿ, ಇವನು ಸ್ವಲ್ಪ ನೋಡಿ ಕ್ವೆಶನ್ಸ್. ಇಲ್ಲಿಂದ ಇವೆಲ್ಲ ಇಂಪಾರ್ಟೆಂಟ್, ಇವೆಲ್ಲ ಇಂಪಾರ್ಟೆಂಟ್ ಫಾರ್ಮುಲಾಸ್. ಇವೆಲ್ಲ ಲಿಟ್ರಲಿ ಬರ್ಕೊಳ್ಬೇಕು, ನೀವು ಬರ್ಕೊಂಡು ಇಟ್ಕೊಳ್ಳಿ. ಇದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್, MCQ ಮತ್ತು ಈ ಇಂಪಾರ್ಟೆಂಟ್ ಫಾರ್ಮುಲಾ 2 ಮಾರ್ಕ್ಸ್ ಕ್ವೆಶನ್ ಕೊಟ್ಟಿದ್ದೇನೆ. ಇದನ್ನಿಷ್ಟನ್ನು ನೀವು ಲಿಟ್ರಲಿ ಓದಿ ಬರ್ಕೊಳ್ಳಿ. ಈ ಬೇಕಿದ್ದರೆ ಈ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಈ PDF ಹಾಕ್ತೀನಿ. ಧನ್ಯವಾದ ಸ್ನೇಹಿತರೆ.